ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಇವತ್ತು ನಾನು ಬ್ರೋಕಲಿ ಇರುತ್ತಲ್ಲ ಅದರಿಂದ ಪಲ್ಯ ಮಾಡ್ತಾಯಿದ್ದೀನಿ. ಇದು ಸಮನ್ವಿಗೆ ತುಂಬ ಇಷ್ಟ ಆದದ್ದು, ಕೇಳ್ತಾನೆ ಇದ್ಲು, ಹಾಗಾಗಿ ಇವತ್ತು ಮಾಡ್ತಾಯಿದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ, ಬ್ರೋಕಲಿ ನಾವೇನು ತಿಂತೀವಿ ಅದು ಮ್ಯಾನ್ ಮೇಡ್ ವೆಜಿಟೇಬಲ್ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಒಂದ್ಸಲಿ ಗೂಗಲ್ ಮಾಡಿ ನೋಡಿ. ಈಗ ಇಲ್ಲಿ ನಾನು ಬ್ರೋಕಲಿನ ಸಣ್ಣಕ್ಕೆ ಹೆಚ್ಚಿ ತೊಳೆದು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ನೀರು ಹಾಕಿ ಬೇಯಿಸ್ಕೊಳ್ಳಬಹುದು. ಆ ಕಡೆ ಬ್ರೋಕಲಿ ಬೇಯೋ ಅಷ್ಟರಲ್ಲಿ ಒಂದು ಬಾಣಲೆಯಲ್ಲಿ ಒಂದು 3 ರಿಂದ 4 ಚಿಕ್ಕ ಬೆಳ್ಳುಳ್ಳಿ ಎಸಳು, 2 ಒಣಮೆಣಸಿನ್ಕಾಯಿ ಜೊತೆಗೆ ಕಡಲೆ ಬೀಜ ಇಷ್ಟನ್ನು ಹಾಕಿ ಹುರಿದು ಅದನ್ನು ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ತೆಗೆದಿಟ್ಕೊಳ್ಬೇಕು. ನೋಡಿ, ಈ ಥರ ತರಿಯಾಗಿ ರೆಡಿಯಾಗಿದೆ ಕಡಲೆ ಬೀಜದ ಪುಡಿ. ಈಗ ಬ್ರೋಕಲಿನೂ ಬೆಂದಿದೆ. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಬಾಡಿಸ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗಿದೆ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ದಂಥ ಬ್ರೋಕಲಿ ಹಾಕ್ಕೊಂಡು ಇದಕ್ಕೆ ಉಪ್ಪು ಮತ್ತು ಹುರಿದಿಟ್ಕೊಂಡಿದ್ವಲ್ವ ಕಡಲೆ ಬೀಜದ ಪುಡಿ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡ್ಬಿಟ್ರೆ ಬ್ರೋಕಲಿ ಪಲ್ಯ ರೆಡಿ ಆಗುತ್ತೆ. ಮಾಡೋಕ್ಕಂತೂ ತುಂಬಾ ಸುಲಭ, ರುಚಿ ಕೂಡ ಅದ್ಭುತವಾಗಿರುತ್ತೆ ಮತ್ತು ಆರೋಗ್ಯ ಕೂಡ ತುಂಬ ಒಳ್ಳೆ.